ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವಿಲ್ಲಿ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುವಂಥ ವಿಡಿಯೋ ಅಂತಲೇ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ಹೆಣ್ಮಕ್ಳಿಗೂ ಈ ಒಂದು ತೊಂದರೆ ಅಂತೂ ಇದ್ದೇ ಇರುತ್ತೆ. ಸೊ ಏನ ತೊಂದರೆ ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ನಂಗೆ ಕಾಮೆಂಟ್ಸ್ ಬರ್ತಾ ಇರುತ್ತೆ, ಅಕ್ಕ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀವಿ ಬಟ್ ಒಂಥರ ಬ್ರೆಸ್ಟ್ ತುಂಬ ಸ್ಯಾಗಿ ಆಗ್ತಾ ಇದೆ, ಈಜ್ಬಿಟ್ಟಿದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ಅಕ್ಕ ಅಂತ. ಸೊ ತುಂಬ ಜನ ಹೆಣ್ಮಕ್ಳು ಇನ್ನೊಂದೇನಪ್ಪ ಅಂದರೆ ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಬ್ರಾಸ್ನ ಯೂಸ್ ಮಾಡೋದಿಲ್ಲ. ಸೊ ಅದು ಮಾಡೋವಂಥ ದೊಡ್ಡ ತಪ್ಪು ಅದೇನೆ. ಬಿಕಾಸ್ ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೂ ಕೂಡ ಬ್ರಾ ಯೂಸ್ ಮಾಡೋದು ತುಂಬ 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 ಇಂಪಾರ್ಟೆಂಟ್. ಸೊ ಮೆಟರ್ನಿಟಿ ಬ್ರಾಸ್ ಅಂತಾನೆ ಬರುತ್ತೆ, ನೀವು ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಸ್ಯಾಗಿ ಬ್ರೆಸ್ಟ್ ಅಂದರೆ ಮೆಟರ್ನಿಟಿ ಪೀರಿಯಡ್ ಆಗೋಯ್ತು ನಮ್ಮದು ಅಂತ ಆದಮೇಲೂ ತುಂಬ ಜನಕ್ಕೆ ಸ್ಯಾಗಿ ಬ್ರೆಸ್ಟ್ ಇರುತ್ತೆ. ಸೊ ಆ ಥರ ಸ್ಯಾಗಿ ಬ್ರೆಸ್ಟ್ಗೆ ನಾವು ಏನು ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ದೀವಿ. ಸೊ ಅದಕ್ಕೆಲ್ಲದಕ್ಕೂ ಒಂದು ಒಳ್ಳೆ ಸೊಲ್ಯೂಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಆ್ಯಕ್ಚುಲಿ ನಾನು ಬಂದು ಶಾಯಾವೆಯಿಂದ ಒಂದು ಸ್ವಲ್ಪ ಬ್ರಾಸ್ ಎಲ್ಲ ಆರ್ಡರ್ ಮಾಡಿದ್ದೆ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಏನೆಲ್ಲ ತಗೊಂಡೆ ಮತ್ತು ಯಾವ ರೀತಿಯಾಗಿ ನೀವು ನಿಮ್ಮ ಬ್ರಾನ ಸೆಲೆಕ್ಟ್ ಮಾಡ್ಕೋಬೋದು, ಸೊ ಅದನ್ನು ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ ಆಯಿತಾ. ಸೊ ಫಸ್ಟು ನೋಡ್ಬೋದು, ಸೊ ಇವ್ರದ್ದು ಪ್ಯಾಕೇಜಿಂಗ್ ಬಂದು ಈ ರೀತಿಯಾಗಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ನೋಡಿದ್ರೆ ಈ ಥರದೊಂದು ಬಿಲ್ ಇದೆ ಇದರಲ್ಲಿ. ಹಾಗೂ ಇವ್ರದ್ದು ಹೊಸದಾಗಿ 2024 ಒಂದು ಕ್ಯಾಲೆಂಡರ್ ಕೂಡ ಇದೆ. ಸೊ ಈ ಕ್ಯಾಲೆಂಡರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಬಂದು ಸೀಡ್ಸ್ ಇದೆ. ಅಂದರೆ ನೀವು ಇದನ್ನು ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಮಾಮೂಲಿ ಒಂದು ಮಣ್ಣಿನ ಇದರೊಳಗೆ ಹಾಕಿದ್ರೆ ಒಂದೊಂದು ಪ್ಲಾಂಟ್ದು ಸೀಡ್ ಇದೆ. ಸೊ ಆ ಥರ ತುಂಬಾ ಚೆನ್ನಾಗಿದೆ, ತುಂಬಾ ಒಂಥರ ಥಾಟ್ಫುಲ್ ಅಂತಾನೆ ಅನ್ನಿಸ್ತು ನನಗೆ. ಸೊ ಈ ಥರ ಒಂದು ಕ್ಯಾಲೆಂಡರ್ ಕೊಟ್ಟಿರ್ತಾರೆ. ಆ್ಯಂಡ್ ಅದಾದ ನಂತರ ಇಲ್ಲಿ ಬಂದು ನಾನು ಆರ್ಡರ್ ಮಾಡಿರುವಂತಹ ಬ್ರಾಸ್ ಅದರಲ್ಲೂ ಇದೆ. ಸೊ ಶಾಯಾವಿಲಿ ನಿಮಗೆ ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಬ್ರಾಸ್ ಸಿಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ಗೊತ್ತಿರೋದಿಲ್ಲ ಯಾವ ಬಟ್ಟೆಗೆ ಯಾವ ರೀತಿಯಾದಂಥ ಬ್ರಾ ಹಾಕೊಬೇಕು ಮತ್ತು ಎಷ್ಟು ಥರದ ಬ್ರಾಗಳಿದೆ. ಸೊ ಅದೆಲ್ಲನೂ ಕೂಡ ಗೊತ್ತಿರೋದಿಲ್ಲ. ಸೊ ಏನಪ್ಪ ಅಂದರೆ ಇಫ್ ಬೈ ಚಾನ್ಸ್ ನೀವು ಟೀ ಶರ್ಟ್ಸ್ ಹಾಕೊತಾ ಇದ್ದೀರಾ ಅಂದರೆ ಅದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಟೀ ಶರ್ಟ್ಸ್ ಬ್ರಾ ಬರುತ್ತೆ. ಮೆಟರ್ನಿಟಿ ಟೈಮಲ್ಲಿ ಮೆಟರ್ನಿಟಿ ಬ್ರಾಸ್ ಅಂತ ಬರುತ್ತೆ. ಮತ್ತು ತುಂಬ ಜನಕ್ಕೆ ತುಂಬ ಸ್ಯಾಗಿ ಬ್ರೆಸ್ಟ್ ಇರುತ್ತೆ ಅಂತ ಅನ್ನೋದಕ್ಕೆ ಸೊ ಅದಕ್ಕೆ ಅಂತಲೇ ಒಂದು ಸ್ಪೆಸಿಫಿಕ್ ಬ್ರಾ ಬರುತ್ತೆ. ಸೊ ಈ ರೀತಿಯಾಗಿ ತುಂಬ ಇದೆ. ಸೊ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈ ಥರ ಹೈ ಸಪೋರ್ಟ್ ಬ್ರಾ, ಪುಷಪ್ ಬ್ರಾ, ಟೀ ಶರ್ಟ್ ಬ್ರಾ, ಮೆಟರ್ನಿಟಿ ಬ್ರಾನ ನರ್ಸಿಂಗ್ ಬ್ರಾ ಅಂತಲೂ ಕೂಡ ಕರೀತಾರೆ. ಸೊ ಆ ರೀತಿಯಾಗಿ ಮತ್ತು ಪ್ಲಸ್ ಸೈಜ್ ಬ್ರಾ, ಸ್ಪೋರ್ಟ್ಸ್ ವೇರ್ ಬ್ರಾ, ಬ್ರಾಲೆಟ್ ಬ್ರಾ, ಈ ಥರ ತುಂಬ ಇದೆ. ವೈಡ್ ರೇಂಜ್ ಇದೆ ಬ್ರಾಸ್ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ನೀವು ನಿಮಗೆ ಯಾವ ಬಟ್ಟೆಗೆ ಯಾವ ರೀತಿಯಾಗಿ ಹಾಕೋಬೇಕು ಅಂತ ನೀವು ಆರಾಮಾಗಿ ಶಾಯಾವೆನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಶಾಯಾವೆನಲ್ಲಿ ಅಂತ ನಿಮಗೆ ಇದೆಲ್ಲನೂ ಲಿಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಫ್ ಬೈ ಚಾನ್ಸ್ ನಿಮಗೆ ಗೊತ್ತಿಲ್ಲ ಯಾವುದು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಬಿಗಿನರ್ಸ್ ಬ್ರಾ ಅಂತ ಕೂಡ ಬರುತ್ತೆ. ಸೊ ಅದನ್ನು ಕೂಡ ನೀವು ಇನಿಷಿಯಲಿ ಯೂಸ್ ಮಾಡ್ಕೋಬೋದು. ಸೊ ಬನ್ನಿ ಇವತ್ತು ನಾನು ಏನೆಲ್ಲ ತರಿಸಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವ್ರದ್ದು ಪ್ಯಾಕೇಜಿಂಗ್ ನನಗೆ ಹೇಳಿದೆ ಅದರ ಒಳ್ಳೆ ಫುಲ್ ಬಾಕ್ಸಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ನೋಡಿದ್ರೆ ನೀವು ಒಂದೊಂದು ಪೀಸ್ನು ಈ ರೀತಿಯಾಗಿ ಒಂದೊಂದು ರ್ಯಾಪರಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಲಾಗುತ್ತೆ ಈ ರೀತಿಯಾಗಿ. ಸೊ ಇದು ಪ್ಯಾಕಿಂಗ್ಗೆ ನಂಗೆ ಸಕ್ಕ ಜಾಸ್ತಿ ಇಷ್ಟ ಆಗಿದೆ. ತುಂಬಾ ಚೆನ್ನಾಗಿ ಈ ರೀತಿಯಾಗಿ ಪ್ಯಾಕ್ ಮಾಡಿಲ್ಲ ಕಳಿಸ್ತಾರೆ. ಆ್ಯಂಡ್ ಈ ಸತಿ ಅಂತೂ ನಾನು ತುಂಬ ಜಾಸ್ತಿನೇ ಆರ್ಡರ್ ಮಾಡಿದ್ದೀನಿ. ಬಿಕಾಸ್ ತುಂಬ ಒಳ್ಳೆ ಡಿಸ್ಕೌಂಟ್ಸ್ ನಡೀತಾ ಇದೆ. ಫ್ಲಾಟ್ 50% ಆಫ್, ಫ್ಲಾಟ್ 40% ಆಫ್, ಇನ್ನಷ್ಟು ಈ ಥರ ಎಲ್ಲ ಕ್ಯಾಟಗರೀಸಲ್ಲೂ ತುಂಬ ಒಳ್ಳೆ ಡಿಸ್ಕೌಂಟ್ಸ್ ಕೂಡ ನಡೀತಾ ಇದೆ. ಸೊ ಬನ್ನಿ ಇವಾಗ ನಾನು ಏನೇನು ತರಿಸ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫಸ್ಟ್ ಬಂದು ಈ ಬ್ರಾ. ಸೊ ಇದು ಬೇಸಿಕಲಿ ಬಂದು ನಾನ್ ವಯರ್ಡ್ ಬ್ರಾ ಆಯಿತಾ. ಸೊ ತುಂಬ ಬ್ರಾನಲ್ಲಿ ಏನಪ್ಪ ಅಂದರೆ ಕೆಳಗಡೆ ಪಾರ್ಟಲ್ಲಿ ನೋಡಿದ್ರೆ ಈ ಒಂದು ಪಾರ್ಟಲ್ಲಿ ವಯರ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಈ ಒಂದು ಬ್ರಾನಲ್ಲಿ ಬಂದು ವಯರ್ ಇರೋದಿಲ್ಲ, ಈ ಥರ ಬೆಲ್ಟ್ ಥರ ಇರುತ್ತೆ. ಸೊ ಬೆಲ್ಟ್ ಥರ ಇದ್ದರೆ ಈಸಿಯಾಗಿರುತ್ತೆ ಅದನ್ನ ಲಿಫ್ಟ್ ಮಾಡೋದಕ್ಕೆ, ನಿಮ್ಮ ಬ್ರೆಸ್ಟ್ನ ಲಿಫ್ಟ್ ಮಾಡೋಕ್ಕೆ ಮತ್ತೊಂದು ಒಳ್ಳೆ ಸಪೋರ್ಟ್ ಕೊಡೋದಕ್ಕೆ. ಬೈ ಚಾನ್ಸ್ ವಯರ್ ಥರ ಇದ್ದರೆ ಅದು ತುಂಬಾ ಜಾಸ್ತಿ ಅನ್ಕಂಫರ್ಟೇಬಲ್ ಮಾಡಿದ್ರೆ ತುಂಬ ಪೇಯ್ನ್ ಬರುತ್ತೆ, ಆ ಥರ ಎಲ್ಲ ಆಗುತ್ತೆ. ಸೊ ಫಸ್ಟ್ ಒನ್ ಬಂದು ಇದು. ಸೊ ಈ ರೀತಿಯಾಗಿದೆ. ಇದು ಬಂದು ಸ್ಟ್ರಿಪ್ಟ್ ವಯೋ ಫ್ರೀ ಬ್ರಾ ಅಂತ, ತುಂಬಾ ಚೆನ್ನಾಗಿದೆ, ಪ್ಯಾಡೆಡ್ ಬ್ರಾ. ಆ್ಯಂಡ್ ಇದ್ರದ್ದು ಕಲರ್ ಶೇಡ್ ಕೂಡ ನೋಡ್ಬೋದು, ತುಂಬಾ ಲೈಟ್ ಪೇಸ್ಟಲ್ ಕಲರ್ಸಲ್ಲಿದೆ. ಆ್ಯಂಡ್ ಇದಕ್ಕೆ ನಿಮಗೆ ಸಪೋರ್ಟ್ಗೆ ಬಂದು ಈ ರೀತಿಯಾಗಿ ಬೆಲ್ಟ್ನ ಕೊಟ್ಟಿರ್ತಾರೆ. ಸೊ ಈ ರೀತಿಯಾಗಿ ಬೆಲ್ಟ್ನೇ ಆದಷ್ಟು ಯೂಸ್ ಮಾಡಬೇಕು. ಬಿಕಾಸ್ ವಯರ್ ಥರದ್ದು ಆ ಥರ ಎಲ್ಲ ಯೂಸ್ ಮಾಡಿದ್ರೆ ತುಂಬಾ ಶೋಲ್ಡರ್ ಪೇಯ್ನ್ ಬರುವಂಥದ್ದು, ಬ್ಯಾಕ್ ಪೇಯ್ನ್ ಬರೋದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬಟ್ ಈ ಥರ ಬೆಲ್ಟ್ ಇರೋದನ್ನ ಯೂಸ್ ಮಾಡಿದ್ರೆ ಆ ಪ್ರಾಬ್ಲಮ್ಸ್ ಎಲ್ಲ ಏನೂ ಇರೋದಿಲ್ಲ. ಆ್ಯಂಡ್ ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ನೀವು ಸೊ ಈ ರೀತಿ ತುಂಬ ಒಳ್ಳೆ ಸಪೋರ್ಟ್ ಕೊಡುತ್ತೆ ಮತ್ತು ಫುಲ್ ಕವರೇಜ್ ಕೂಡ ಕೊಡುತ್ತೆ.
ಸೊ ಈ ರೀತಿಯಾಗಿದೆ. ಆ್ಯಂಡ್ ಇದ್ರದ್ದು ಕಪ್ಸ್ ಬಗ್ಗೆ ಹೇಳೋದಾದ್ರೆ ತುಂಬಾ ಜಾಸ್ತಿ ಸಾಫ್ಟ್ ಕಪ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು, ಲೈಕ್ ನಾನೊಂದು 3-4 ಫೋಲ್ಡ್ಸ್ ಮಾಡಿದ್ರು ಆರಾಮಾಗಿ ಫೋಲ್ಡ್ ಆಗುತ್ತೆ. ಸೊ ಆ ರೀತಿಯಾಗಿ ತುಂಬಾ ಸಾಫ್ಟ್ ಕಪ್ಸ್. ಬಿಕಾಸ್ ತುಂಬ ಜನಕ್ಕೆ ಇದೊಂದು ಪ್ರಾಬ್ಲಮ್ ಇರುತ್ತೆ, ಲೈಕ್ ನಾವು ಕಪ್ಸ್ ಇರೋ ತಗೊಂಡ್ರೆ ತುಂಬ ಹೆವಿ ಬ್ರೆಸ್ಟ್ ಅನ್ಸುತ್ತೇನೋ ಅಂತ. ಬಟ್ ಇದು ತುಂಬಾ ಲೈಟ್ ಪ್ಯಾಡೆಡ್ ಕಪ್ಸ್ ಆಗಿರೋದ್ರಿಂದ ಸೊ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ನನ್ನ ಫಸ್ಟ್ ಬ್ರಾ ಬಂದು ಈ ರೀತಿಯಾಗಿದೆ. ಓಕೆ ಫ್ರೆಂಡ್ಸ್, ನನ್ನ ಸೆಕೆಂಡ್ ಬ್ರಾ ಬಂದು ಇದು. ಸೊ ಇದು ಬಂದು ಶೈ ಅವೇ ಅವ್ರದ್ದು ಹ್ಯಾನಾ ವೈಟ್ ಅಂಡ್ ಬ್ಲ್ಯಾಕ್ ಫ್ಲೋರಲ್ ಪ್ರಿಂಟ್ ಸೀಮ್ಲೆಸ್ ಟೀ ಶರ್ಟ್ ಬ್ರಾ ಅಂತ. ಸೊ ಇದು ಬಂದು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಟೀ ಶರ್ಟ್ ಬ್ರಾ ಅಂತ ಎಂತ ಕರಿತೀವಿ ಅಂದರೆ ಟೀ ಶರ್ಟ್ಸ್ಗೆ ಪರ್ಫೆಕ್ಟ್ ಆಗಿರುತ್ತೆ. ತುಂಬ ಜನಕ್ಕೆ ಏನಪ್ಪ ಅಂದರೆ ಟೀ ಶರ್ಟ್ಸ್ ಹಾಕಿದಾಗ ಈ ಥರ ನಮ್ಮದು ನಿಪ್ಪಲ್ಸ್ ಕಾಣಿಸುತ್ತೆ, ಆ ಪ್ರಾಬ್ಲಮ್ಸ್ ಇರುತ್ತೆ. ಆ್ಯಂಡ್ ತುಂಬ ಫುಲ್ ಕವರೇಜ್ ಆಗಲ್ಲ ಸೈಡ್ಸಲ್ಲೆಲ್ಲ ಅಂತ ಹೇಳ್ಬಿಟ್ಟು ಆ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೆಲ್ಲ ಒಂದು ಒಳ್ಳೆ ಸೊಲ್ಯೂಷನ್ ಅಂದರೆ ನೀವು ಒಳ್ಳೆ ಟೀ ಶರ್ಟ್ ಬ್ರಾನ ಪರ್ಚೇಸ್ ಮಾಡೋದು. ಸೊ ಇದು ನೋಡಿದ್ರೆ ಇದರಲ್ಲೂ ಕೂಡ ಪ್ಯಾಡ್ ಇದೆ. ಆ್ಯಂಡ್ ಪ್ಯಾಡ್ ಲೈಕ್ ಶಯಾವಿನಲ್ಲಿ ಈ ಥರ ಪ್ಯಾಡೆಡ್ ಬ್ರಾಸ್ತು ತುಂಬಾ ಚೆನ್ನಾಗಿರುತ್ತೆ, ಬಿಕಾಸ್ ತುಂಬ ಲೈಟ್ ಪ್ಯಾಡ್ ಹಾಕಿರ್ತಾರೆ. ಆ್ಯಂಡ್ ಇದು ಒಂದು ಪರ್ಫೆಕ್ಟ್ ಆಗಿ ಒಂದು ಸ್ಟಿಫ್ ಆಗಿರೋದ್ರಿಂದ ನಿಮಗೆ ಲೈಕ್ ನಿಮ್ಮ ಟೀ ಶರ್ಟ್ಸ್ ಶೇಪ್ ಏನಿದೆ ತುಂಬ ಚೆನ್ನಾಗಿದೆ ಕಾಣುತ್ತೆ. ಆ್ಯಂಡ್ ಇಲ್ಲಿ ಕೂಡ ನೋಡ್ಬೋದು. ಸೊ ಇದಕ್ಕೆ ಬಂದು ಈ ರೀತಿಯಾಗಿ ಬೆಲ್ಟ್ನ ಕೊಟ್ಟಿದ್ದಾರೆ, ಸೊ ದಟ್ ನಿಮಗೆ ಶೋಲ್ಡರ್ ಪೇನ್ಸ್ ಎಲ್ಲ ಏನೂ ಆಗೋದಿಲ್ಲ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಸೊ ಇಲ್ಲಿ ನೋಡ್ಬೋದು, ಲೈಕ್ ಫುಲ್ ಕಂಪ್ಲೀಟ್ ಆಗಿ ಇಲ್ಲೆಲ್ಲ ಫುಲ್ ಈ ಥರ ಸ್ಟ್ರಾಪ್ ಇದೆ. ಸೊ ಅದರಿಂದ ನಮಗೆ ಕವರೇಜ್ ಚೆನ್ನಾಗಿ ಸಿಗುತ್ತೆ. ಸೊ ಈ ರೀತಿಯಾಗಿ ಇದೆ. ಇದು ತುಂಬಾ ಚೆನ್ನಾಗಿದೆ, ತುಂಬಾ ಲೈಟ್ ವೆಯ್ಟ್ ಕೂಡ ಅಷ್ಟೇ ಲೈಟ್ ವೆಯ್ಟ್ ಆಗಿದೆ. ಆ್ಯಂಡ್ ಟೀ ಶರ್ಟ್ಸ್ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಓವರ್ ಆಲ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಇರುವಂಥ ಟೀ ಶರ್ಟ್ಸ್ ಬ್ರಾನ ತಗೊಳ್ಳಿ. ನೀವು ಬೈ ಚಾನ್ಸ್ ತುಂಬ ಜಾಸ್ತಿ ಈ ಥರ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವ್ರಿಗೆಲ್ಲ ಟೀ ಶರ್ಟ್ಸ್ ಬ್ರಾ ತುಂಬಾ ಚೆನ್ನಾಗಿರುತ್ತೆ. ಸೊ ಎಸ್. ಆ್ಯಂಡ್ ಅದಾದ ನಂತರ ಇನ್ನೊಂದು ಕೂಡ ಅಷ್ಟೇ, ನಾನು ಸೇಮ್ ಅದೇ ಟೈಪಲ್ಲಿ ಶಯಾವೆ ಅವ್ರದ್ದು ಹಾನಾ ಪಿಂಕ್ ಪೋಲ್ಕಾ ಡಾಟ್ಸ್ ಸೀಮ್ಲೆಸ್ ಟೀ ಶರ್ಟ್ ಬ್ರಾಂಡ್ನ ತರಿಸಿದ್ದೀನಿ. ಸೊ ಈ ಥರ ಇದೆ ನೋಡಿ. ಇದು ಬಂದು ಪಿಂಕ್ ಕಲರಲ್ಲಿ ಇರುವಂಥ, ನಿಮ್ಗೆ ಇದರಲ್ಲಿ ತುಂಬ ವೆರೈಟಿ ಆಫ್ ಕಲರ್ಸ್ ಪ್ಯಾಟರ್ನ್ಸ್ ಎಲ್ಲ ಸಿಕ್ಬಿಡುತ್ತೆ. ಲೈಕ್ ಎಷ್ಟೊಂದಿದೆ ವೆರೈಟೀಸ್ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಶಯಾವೆ ಆ್ಯಪಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ಇರುವಂಥ ಒಂದು ಟೀ ಶರ್ಟ್ ಬ್ರಾ. ಕಲರ್ ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು, ತುಂಬ ವೈಬ್ರೆಂಟ್ ಪೇಸ್ಟಲ್ ಕಲರ್. ಆ್ಯಂಡ್ ನಾನು ನಿಮಗೆ ಆಗಲೇ ಹೇಳಿದ್ನಲ್ಲ, ಸೊ ಈ ರೀತಿಯಾಗಿ ಸ್ಟ್ರಾಪ್ಸ್ ಇರೋದ್ರಿಂದ ತುಂಬಾ ಸಪೋರ್ಟ್ ಸಿಗುತ್ತೆ, ಮತ್ತು ಎಲಾಸ್ಟಿಸಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಈ ಸ್ಟ್ರಾಪ್ಸ್ದು. ಆ್ಯಂಡ್ ಹಾಗೆ ನಿಮಗೆ ಈ ಥರ ಬೆಲ್ಟ್ ಸಿಗುತ್ತೆ ಇಲ್ಲಿ, ಸೊ ದಟ್ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಡೈಲಿ ವೇರ್ಗೂ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಬೈ ಚಾನ್ಸ್ ನೀವು ಆಫೀಸ್ ಕಾಲೇಜ್ ಎಲ್ಲೂ ಹೋಗ್ತಾ ಇದ್ರೆ ಅಂದರೆ ಈ ಥರ ಟೀ ಶರ್ಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು ಪರ್ಚೇಸ್ ಮಾಡಿದೆ. ಆ್ಯಂಡ್ ಏನಪ್ಪ ಅಂದರೆ ಇದಕ್ಕೆ ಬಂದುಬಿಟ್ಟು ಕೆಳಗಡೆ ಒಂದು ಒಳ್ಳೆ ಸಪೋರ್ಟ್ಗೆ ಥಿಕ್ ವಯರ್ನ ಕೊಟ್ಟಿದ್ದಾರೆ. ಸೊ ತುಂಬ ತೆಳ್ಳ ವೈರ್ ಅಲ್ಲ, ಒಂಥರ ಥಿಕ್ ವೈರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಬ್ರೆಸ್ಟ್ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ ಇದರಿಂದ. ತುಂಬ ಜನಕ್ಕೆ ಬ್ರಾ ಸೈಜ್ನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕು ಸುಟಿ ಅಂತ ಕೂಡ ಕೇಳ್ತೀರಾ. ಸೊ ಬ್ರಾ ಸೈಜ್ನ ನೀವು ಶಯಾವಿನಲ್ಲಿ ಬ್ರಾ ಸೈಜ್ ಕ್ಯಾಲ್ಕುಲೇಟರ್ ಅಂತ ಕೂಡ ಇದೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದ್ರದ್ದು ಕೂಡ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ ಆಯಿತಾ. ಸೊ ಅದರಲ್ಲಿ ನೀವು ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಏನಪ್ಪ ಅಂದರೆ ಫಸ್ಟ್ ಬಂದು ನೀವು ನಿಮ್ಮ ಲೈಕ್ ಅಂಡರ್ ಬ್ರೆಸ್ಟ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಿಮ್ಮ ಒಂದು ಟೇಪ್ ಇರುತ್ತಲ್ವ, ಟೇಪ್ ತಗೊಂಡು ಈ ಕಂಪ್ಲೀಟಾಗಿ ಇಲ್ಲಿಂದ ಇಲ್ಲಿಗೆ ಅಂಡರ್ ಬ್ರೆಸ್ಟ್ ಸೈಜ್ ಏನಿರುತ್ತಲ್ಲ, ಈ ವಯರ್ ಅಥವಾ ಏನು ಬೆಲ್ಟ್ ಬಂದಿರುತ್ತಲ್ಲ ಆ ಸೈಜ್ ಎಷ್ಟು ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಅದಾದಮೇಲೆ ನಿಮಗೆ ನಿಮ್ಮ ಕಪ್ ಸೈಜ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಲೈಕ್ ನಿಮ್ಮ ಒಂದೊಂದು ಬ್ರೆಸ್ಟ್ದು ಕಪ್ ಸೈಜ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಅದನ್ನೆಲ್ಲ ನೀವು ಅಲ್ಲಿ ಅಪ್ಡೇಟ್ ಮಾಡಿದ್ರೆ, ಶಯಾವೆ ಕ್ಯಾಲ್ಕುಲೇಟರಲ್ಲಿ ಅಪ್ಡೇಟ್ ಮಾಡಿದ್ರೆ ನಿಮಗೆ ಅವರೇನೆ ಹೇಳ್ಬಿಡ್ತಾರೆ, ಲೈಕ್ ನಿಮ್ಮ ಬ್ರಾ ಸೈಜ್ ಏನಿದೆ ಅಂತ ಪರ್ಫೆಕ್ಟಾಗಿ ಅವರೇ ತಿಳಿಸ್ಕೊಡ್ತಾರೆ. ಆ್ಯಂಡ್ ಅದರ ಮೇಲೆ ನೀವು ಆರಾಮಾಗಿ ಬೈ ಕೂಡ ಮಾಡ್ಬೋದು. ಸೊ ಈ ರೀತಿಯಾಗಿ ನೀವು ಬ್ರಾ ಸೈಜ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ನನ್ನ ನೆಕ್ಸ್ಟ್ ಬ್ರಾ ಬಂದು ಇದು. ಸೊ ಇದು ಬಂದು ತಾಬು ಸ್ಮೋಕಿ ಪ್ಲಮ್ ಫುಲ್ ಕವರೇಜ್ ಮಿನಿಮೈಸರ್ ಬ್ರಾ ಅಂತ ಇದನ್ನ ಕರೀತಾರೆ. ಸೊ ಮಿನಿಮೈಸರ್ ಬ್ರಾ ಅಂದರೆ ಏನಪ್ಪ ಅಂದರೆ, ಇವಾಗ ಕೆಲವೊಬ್ಬರಿಗೆ ಸ್ವಲ್ಪ ಹೆವಿ ಚೆಸ್ಟೆಡ್ ಇರ್ತಾರೆ ಕೆಲವೊಬ್ರು. ಸೊ ಹೆವಿ ಚೆಸ್ಟೆಡ್ ಇರಬೇಕಾದ್ರೆ ಅವರು ಮಿನಿಮೈಸರ್ ಬ್ರಾನ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಏನಪ್ಪ ಅಂದರೆ, ಇವಾಗ ಬೈ ಚಾನ್ಸ್ ನಿಮ್ಮ ಸೈಜ್ ಇದರಲ್ಲಿ 32 ಇದೆ ಅಂದರೆ ನಿಮಗೆ ಒಂದು ಸೈಜ್ ಕಡಿಮೆ ಅಂದರೆ 30 ಆ ಥರ ನಿಮ್ಮ ಸೈಜ್ನ ವೇರಿ ಮಾಡುತ್ತೆ ಇದು. ಸೊ ಇದನ್ನ ಮಿನಿಮೈಸರ್ ಬ್ರಾ ಅಂತ ಕರೀತಾರೆ. ಇದು ಕೂಡ ಅಷ್ಟೇ ಲೈಟ್ ಪ್ಯಾಡೆಡ್, ತುಂಬಾ ಲೈಟ್ ಪ್ಯಾಡೆಡ್ ಬ್ರಾ. ಆ್ಯಂಡ್ ಇದರದ್ದು ಬಟ್ಟೆ ಮೆಟೀರಿಯಲ್ ಮಾತ್ರ ತುಂಬಾ ಸಾಫ್ಟ್, ಪ್ರತಿಯೊಂದ್ರದ್ದು ತುಂಬ ಚೆನ್ನಾಗಿದೆ. ಇದ್ರದ್ದು ಮಾತ್ರ ಸಿಕ್ಕಾಪಟ್ಟೆ ಒಂಥರ ಸಾಫ್ಟ್ ಆ್ಯಂಡ್ ವೆಲ್ವೆಟ್ ಸ್ಮೂತ್ ಇರುತ್ತಲ್ಲ ಆ ಥರ, ಬಟ್ ವೆಲ್ವೆಟ್ ಅಲ್ಲ, ಬಟ್ ವೆಲ್ವೆಟ್ ಸ್ಮೂತ್ನೆಸ್ ಅಂತ ಅನ್ಸುತ್ತೆ ಆ ರೀತಿಯಾಗಿ. ಆ್ಯಂಡ್ ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು, ಸೊ ಈ ಥರ ಮೆಶ್ ಪ್ಯಾಟರ್ನ್ ಎಲ್ಲ, ಮೆಶ್ ಬಟ್ಟೆ ಎಲ್ಲ ಇದೆ. ಸೊ ಇದರಿಂದ ನಿಮಗೆ ಕಂಪ್ಲೀಟ್ ಕವರೇಜ್ ಸಿಗುತ್ತೆ ಆಲ್ ಓವರ್ ದ ನಿಮ್ಮ ಬ್ರೆಸ್ಟ್. ಕೆಲವರಿಗೆ ಏನಾಗುತ್ತೆ ಅಂದರೆ ಬ್ರಾ ಹಾಕಿದಾಗ ಈ ಕಡೆ ಸೈಡ್ಸಲ್ಲೆಲ್ಲ ಬಿಟ್ಕೊಂಡ್ಬಿಡೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆಲ್ಲ ಕಂಪ್ಲೀಟ್ ಕವರೇಜ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಲೈಕ್ ಈ ಸ್ಟ್ರೈಪ್ಸ್ ಕೂಡ ನೋಡ್ಬೋದು, ಲೈಕ್ ಈ ಸ್ಟ್ರಿಪ್ಸ್ ಏನಿದೆಯಲ್ಲ, ಸೊ ಇದು ಕೂಡ ಅಷ್ಟೇ ಮೆಶ್ ಇಂದ ಮಾಡಿರುವಂಥದ್ದು, ಮತ್ತು ಎಲಾಸ್ಟಿಸಿಟಿ ಇದೆ ಇದರಲ್ಲಿ. ಸೊ ಅದರಿಂದ ಆರಾಮಾಗಿ
ನಿಮಗೆ ಶೋಲ್ಡರ್ ಪೇನ್ ಆಗೋದು ಆ ಥರ ಎಲ್ಲ ಆಗಲ್ಲ. ಕೆಲವೊಬ್ರದ್ದು ತುಂಬ ಸ್ಟಿಫ್ ಬೆಲ್ಟ್ ಇರುತ್ತೆ, ಈ ಸ್ಟ್ರಿಪ್ ಇರುತ್ತೆ, ಸೊ ಅದು ತುಂಬಾ ನೋವು ಕೊಡುತ್ತೆ ನಮಗೆ ಶೋಲ್ಡರ್. ಸೊ ಅದೆಲ್ಲ ನೋವೆಲ್ಲ ಏನೂ ಆಗಲ್ಲ. ಆ್ಯಂಡ್ ಇದನ್ನ ನೀವು ಟೀ ಶರ್ಟ್ಸ್ಗೆಲ್ಲನೂ ಹಾಕ್ಬೋದು, ನಿಮ್ಮ ಡ್ರೆಸ್ಸಸ್ಗೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಸೊ ಕೆಲವೊಬ್ಬರಿಗೆ ಡ್ರೆಸ್ಸಸ್ಗೆ ತುಂಬ ಹೆವಿ ಚೆಸ್ಟೆಡ್ ಬೇಡ ಅಂತ ಅನ್ಸುತ್ತಲ್ಲ, ಸೊ ಆ ಟೈಮಲ್ಲಿ ನೀವು ಈ ಥರ ಬ್ರಾಸ್ನ ಯೂಸ್ ಮಾಡ್ಬೋದು. ಸೊ ಇದು ಬಂದು ಲೈಕ್ ಟೋಟಲಿ ಸಾಫ್ಟ್ ಪ್ಯಾಡೆಡ್ ಮಿನಿಮೈಸರ್ ಬ್ರಾ. ಇದು ಈ ರೀತಿಯಾಗಿದೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ನನಗಂತೂ ತುಂಬ ಜಾಸ್ತಿ ಇಷ್ಟ ಆಯಿತು. ಲೈಕ್ ಅಮೇಝಿಂಗ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸೊ ಇದ್ರದ್ದು ಕೂಡ ಲಿಂಕ್ನ ಕೊಟ್ಟಿರ್ತೀನಿ. ತುಂಬ ಜನಕ್ಕೆ ಈ ಥರ ಬ್ರಾಸ್ ಬೇಕಾಗುತ್ತೆ, ಲೈಕ್ ಮಿನಿಮೈಸರ್ ಬ್ರಾಸ್. ಸೊ ಡೆಫಿನೆಟ್ಲಿ ನೀವು ಇದನ್ನು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಬ್ರಾನ ತರಿಸಿದ್ದೀನಿ. ಸೊ ಇದು ಬಂದು ಎನ್ಸರ್ಕಲ್ಡ್ 3/4 ಕವರೇಜ್ ಡೈಲಿ ಬ್ರಾ ಅಂತ ಇದು. ಸೊ ಇದು ಎನ್ಸರ್ಕಲ್ಡ್ ಅಂತ ಎಂತ ಕರೀತಾರೆ ಅಂತಂದರೆ, ಇಲ್ಲಿ ನೋಡಿದ್ರೆ ನೀವು ಒಂಥರ ಇಲ್ಲಿ ಈ ಥರ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಸರ್ಕಲ್ ಪ್ಯಾಟರ್ನ್. ಸೊ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಬ್ರೆಸ್ಟ್ನ ನೀಟಾಗಿ ಎನ್ಸರ್ಕಲ್ ಮಾಡಿ ಒಂದು ಜಾಗದಲ್ಲಿ ಕ್ಯಾರಿ ಮಾಡುತ್ತೆ. ಸೊ ಆ ರೀತಿಯಾಗಿ ಆ್ಯಂಡ್ ತುಂಬಾ ಸಾಫ್ಟ್ ಮೆಟೀರಿಯಲ್. ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಒಂದು ತೋರಿಸ್ತೀನಿ ನೋಡಿ. ಸೊ ಡಬಲ್ ಮೆಟೀರಿಯಲ್, ಇಲ್ಲಿ ನೋಡಿ ಈ ಥರ ಡಬಲ್ ಕ್ಲಾತ್ ಹಾಕಿ ಮಾಡಿರುವಂಥ ಒಂದು ಬ್ರಾ. ತುಂಬ ಥಿಕ್ ಮೆಟೀರಿಯಲ್. ಸೊ ತುಂಬ ಜನಕ್ಕೆ ಈ ರೀತಿಯಾಗಿ ಪ್ಯಾಡೆಡ್ ಬ್ರಾಸ್ನ ಡೈಲಿ ವೇರ್ಗೆ ಯೂಸ್ ಮಾಡೋಕ್ಕೆ ಇಷ್ಟ ಇರೋದಿಲ್ಲ. ಸೊ ಆ ಟೈಮಲ್ಲಿ ಬಂದುಬಿಟ್ಟು ನೀವು ಈ ರೀತಿಯಾಗಿ ನಾನ್ ಪ್ಯಾಡೆಡ್ ಎನ್ಸರ್ಕಲ್ಡ್ 3/4 ಕವರೇಜ್ ಕೊಡುವಂಥ ಒಂದು ಬ್ರಾನ ಯೂಸ್ ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮಗೆ ಆಗಲಿ ತೋರಿಸಿದ್ನಲ್ಲ, ಮೆಟೀರಿಯಲ್ ತುಂಬ ಥಿಕ್ ಇದೆ, ಡಬಲ್ ಸೈಡ್ ಕ್ಲಾತಿಂಗ್ ಇರುತ್ತೆ ಆ್ಯಂಡ್ ತುಂಬ ಸಾಫ್ಟ್ ಮೆಟೀರಿಯಲ್ ಇರೋದ್ರಿಂದ ನಿಮಗೆ ಡೈಲಿ ವೇರ್ಗೂ ಕೂಡ ಒಂಥರ ಹಿಂಸೆ ಅನಿಸೋದಿಲ್ಲ. ಆ ರೀತಿಯಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇಫ್ ಬೈ ಚಾನ್ಸ್ ನಿಮಗೆ ಈ ಸ್ಟ್ರ್ಯಾಪ್ಸ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನಿಮಗೆ ಇಲ್ಲಿ ಕೂಡ ಒಂದು ಟ್ರಾನ್ಸ್ಪರೆಂಟ್ ಸ್ಟ್ರ್ಯಾಪ್ ಕೂಡ ಸಿಗುತ್ತೆ. ನೀವು ಈ ಸ್ಟ್ರ್ಯಾಪ್ನ ತೆಗೆದುಬಿಟ್ಟು ಟ್ರಾನ್ಸ್ಪರೆಂಟ್ ಸ್ಟ್ರ್ಯಾಪ್ನ ಹಾಕಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನನಗೆ ಈ ರೀತಿಯಾದಂಥ ಬೇಜ್ ಕಲರ್ ಒಂದು ಬೇಕಿತ್ತು. ಸೊ ಈ ರೀತಿಯಾದಂಥ ಬೇಜ್ ಕಲರಲ್ಲಿ ಒಂದು ತರಿಸಿದ್ದೀನಿ. ಸೊ ಇದು ಬಂದು ವೀಟ್ ಕಲರ್ ಅಂತ ಕರೀತಾರೆ. ಚೆನ್ನಾಗಿದೆ, ತುಂಬಾ ನನಗಂತೂ ಸಖತ್ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಸೊ ಇದಷ್ಟು ಬ್ರಾಸ್ನ ತರಿಸಿದ್ದೀನಿ ಆ್ಯಂಡ್ ಪ್ರಾಬ್ಲಿ ಒಂದೊಂದು ಡಿಫ್ರೆಂಟ್ ಆಗಿರೋದ್ರಿಂದ ನಿಮಗೆ ತುಂಬ ಐಡಿಯಾಸ್ ಸಿಕ್ಕಿರುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ನಿಮಗೆ ಲೈಕ್ ಶಾಯಾವಿನಲ್ಲಿ ಇವಾಗ ಫ್ರೆಂಡ್ಸ್ ಬೈ ಚಾನ್ಸ್ ಏನಾದರೂ ನೀವು ಲೈಕ್ 1500 ಅಬೌವ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ 2 ಪ್ಯಾಂಟೀಸ್ ಕೂಡ ಸಿಗುತ್ತೆ. ಸೊ ಪ್ಯಾಂಟೀಸ್ ಕೂಡ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಈ ರೀತಿಯಾಗಿ 2 ಪ್ಯಾಂಟೀಸ್ ಸಿಗುತ್ತೆ. ಲೈಕ್ ಪ್ಯಾಂಟೀಸ್ದು ಕೂಡ ಅಷ್ಟೇ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಮೆಟೀರಿಯಲ್ ಕ್ವಾಲಿಟಿ. ಸೊ ನಾನು 1500 ಅಬೌವ್ ಪರ್ಚೇಸ್ ಮಾಡಿದ್ನಲ್ಲ, ಸೊ ಈ ರೀತಿಯಾಗಿ 2 ಪ್ಯಾಂಟೀಸ್ ಕೂಡ ಫ್ರೀಯಾಗಿ ಸಿಕ್ಕಿದೆ ನನಗೆ. ಸೊ ಈ ರೀತಿಯಾಗಿ 2 ಪ್ಯಾಂಟೀಸ್ ಕೂಡ ಫ್ರೀಯಾಗಿ ಸಿಗುತ್ತೆ. ಆ್ಯಂಡ್ ಫ್ರೆಂಡ್ಸ್, ಪ್ಯಾಡೆಡ್ ಬ್ರಾನಲ್ಲೆಲ್ಲ ತುಂಬ ಒಳ್ಳೆ ಆಫರ್ಸ್ ನಡೀತಾ ಇದೆ. ಲೈಕ್ ನೀವು 3 ಬ್ರಾನ 1199 ರುಪೀಸ್ಗೆ ಪರ್ಚೇಸ್ ಮಾಡ್ಬೋದು. ಹಾಗೂ ನಾನ್ ಪ್ಯಾಡೆಡ್ ಬ್ರಾಸ್ನಲ್ಲಿ ಕೂಡ ಆಫರ್ಸ್ ನಡೀತಾ ಇದೆ. ಲೈಕ್ 899 ರುಪೀಸ್ಗೆ ನಿಮಗೆ 3 ಬ್ರಾಸ್ ಸಿಗುತ್ತೆ. ಸೊ ಈ ರೀತಿ ತುಂಬ ಒಳ್ಳೆ ಆಫರ್ಸ್ ಕೂಡ ನಡೀತಾ ಇದೆ. ಆ್ಯಂಡ್ ಫ್ರೆಂಡ್ಸ್, ಇನ್ನೂ ಆಫರ್ ಬಗ್ಗೆ ಹೇಳೋದಿದ್ರೆ ಲೈಕ್ 50% ಆಫ್, 40% ಆಫ್ ಈ ಥರ ಎಲ್ಲ ನಡೀತಾ ಇದೆ. ಎಲ್ಲ ಕ್ಯಾಟಗರೀಸಲ್ಲೂ ಈ ಥರ ಎಲ್ಲ ತುಂಬ ಆಫರ್ಸ್ ನಡೀತಾ ಇದೆ. ಸೊ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಲೈಕ್ ನೀವೇನಾದರೂ COD ಮಾಡಿದಂತೆ ಲೈಕ್ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಅಲ್ಲೇ ಇನ್ಸ್ಟೆಂಟ್ 5% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ರಿಟರ್ನ್ ಆಪ್ಷನ್ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ 15 ಡೇಸ್ ಲೈಕ್ ನೀವು ಪರ್ಚೇಸ್ ಮಾಡಿದ 15 ಡೇಸ್ ತನಕ ನಿಮಗೆ ರಿಟರ್ನ್ ಆಪ್ಷನ್ ಅವೈಲೇಬಲ್ ಇರುತ್ತೆ. ಬೈ ಚಾನ್ಸ್ ನಿಮಗೆ ಇಷ್ಟ ಆಗಿಲ್ಲ, ಸೈಜ್ ಫಿಟ್ ಇಶ್ಯೂ ಇದೆ, ಸೊ ಏನೇ ಈ ಥರ ಇಶ್ಯೂಸ್ ಇದ್ದರೆ ನೀವು ಆರಾಮಾಗಿ 15 ಡೇಸ್ ಒಳಗಡೆ ರಿಟರ್ನ್ ಕೂಡ ಮಾಡ್ಕೋಬಹುದು. ಆ್ಯಂಡ್ ಪ್ಲಸ್ ನನ್ನ ಈ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಇಫ್ ಬೈ ಚಾನ್ಸ್ ನೀವು 1000 ರುಪೀಸ್ ಅಬೌವ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ನನ್ನ ಈ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನಿಮಗೆ 10% ಆಫ್ ಕೂಡ ಸಿಗುತ್ತೆ. ಸೊ ಎವ್ರಿ ಟೈಮ್ ನೀವು ಶಾಯಾವಿನಲ್ಲಿ ಪರ್ಚೇಸ್ ಮಾಡಿದಾಗಲೆಲ್ಲ 1000 ರುಪೀಸ್ ಅಬೌವ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ನನ್ನ ಕೂಪನ್ ಕೋಡ್ನ ಪ್ರತಿ ಸತಿನೂ ನೀವು ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಹಾಗೆ ನೋಡಿರ್ತೀರಾ, ನಾನು ಸ್ಕ್ರೀನ್ ರೆಕಾರ್ಡರಲ್ಲಿ ಇಲ್ಲಿ ತೋರಿಸಿದ್ದೀನಿ ನಿಮಗೆ ಲೈಕ್ ಏನೆಲ್ಲ ಆಫರ್ಸ್ ನಡೀತಾ ಇದೆ ಅಂತ. ಸೊ ಡೆಫಿನೆಟ್ಲಿ ತುಂಬ ಒಳ್ಳೊಳ್ಳೆ ಆಫರ್ಸ್ ನಡೀತಾ ಇದೆ. ನೀವೇನಾದರೂ ನಿಮಗೋಸ್ಕರ ಒಂದು ತುಂಬಾ ಒಳ್ಳೆ ಕ್ವಾಲಿಟಿದು ಇನ್ನೋವೇರ್ಸ್ನ ಹುಡುಕ್ತಾ ಇದ್ದೀರಾ ಅಂದರೆ ನಾನು ಡೆಫಿನೆಟ್ಲಿ ಶಾಯಾವೇನ ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ನಿಮಗೆ ಬರೀ ಇನ್ನೋವೇರ್ಸ್ ಅಲ್ಲದಂತೆ ಈ ಥರ ಸ್ಟೋಲ್ಸ್ ಸಿಗುತ್ತೆ, ಮತ್ತು ನೈಟ್ ವೇರ್ಸ್ ಸಿಗುತ್ತೆ. ಸೊ ಈ ಥರ ಎಲ್ಲ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಮತ್ತು ಕಲೆಕ್ಷನ್ಸ್ ಕೂಡ ತುಂಬ ಏನು ಹೇಳ್ತಾರೆ ಪ್ರಿಟಿ ನೈಟ್ ವೇರ್ ಕಲೆಕ್ಷನ್ಸ್ ಇದೆ. ಸೊ ಡೆಫಿನೆಟ್ಲಿ ಒಮ್ಮೆ ಚೆಕ್ಔಟ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಅದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂತೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರತಿಯೊಬ್ಬರು ಅಂತ ಕೇಳ್ಕೊತೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.